ನೀವು ಕನ್ನಡ ಚೆನ್ನಾಗಿ ಓದ್ತೀರಾ ಅಂತ ನಾನು ಒಂದು ಟೆಸ್ಟ್ ಮಾಡ್ತೀನಿ, ಓಕೆನಾ? ನಜ ನುಜ ಕಜ ಬಜ ರಾಜ ಇದರಲ್ಲಿ ಜಾ ಬಿಟ್ಟು ಓದಿ. ನೀವೇನಾದ್ರೂ ಓದಿದ್ರೆ ನೀವೇ ಟಾಪ್ ಕನ್ನಡದಲ್ಲಿ ಅಂತ ಅನ್ಕೊಳ್ತೀನಿ. ಓಕೆ ಗೈಸ್, ಈಗ ನೋಡಿದ್ರಲ್ಲ ಈ ಥರ ವೀಡಿಯೋಸ್ ಯಾವ ಥರ ಮಾಡೋದಂತ ಇವತ್ತಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ತುಂಬ ಅಂದರೆ ತುಂಬ ಸಿಂಪಲ್ಲು, ನೀವು ಈಸಿಲಿ ಬಂದುಬಿಟ್ಟು ಕ್ರಿಯೇಟ್ನ ಮಾಡ್ಕೋಬೋದು. ಅದು ನೀವು 2-3 ನಿಮಿಷದೊಳಗಡೆ ಈ ಥರ ವೀಡಿಯೋ ಬಂದುಬಿಟ್ಟು ಕ್ರಿಯೇಟ್ನ ಮಾಡ್ಕೋಬೋದು. ಅಷ್ಟು ಈಸಿ ಗೈಸ್, ಓಕೆನಾ? ಸೊ ಈಗ ನೀವು ನಿಮ್ಮ ಮನೇಲಿ ಯಾವುದಾದ್ರೂ ಓದಿಸಿದ್ರೆ ಅದರದ್ದೇ ಫೋಟೋ ಕ್ಲಿಕ್ ಮಾಡಿಬಿಟ್ಟು ನೀವು ವೀಡಿಯೋಸ್ಗಳನ್ನ ಮಾಡ್ಕೋಬೋದು. ಇಲ್ಲ ಅಂದರೆ ನೀವು ಫೋಟೋಸ್ಗಳನ್ನು ಡೌನ್ಲೋಡ್ ಮಾಡ್ಕೋಬೋದು, ಓಕೆನಾ ಗೈಸ್? ಇಲ್ಲ ನಿಮ್ಮ ಮನೇಲಿ ಯಾವುದಾದ್ರೂ ಲೈಕ್ ಟೇಬಲ್ ಆಯಿತು, ಚೇರ್ ಆಯಿತು, ಚಪ್ಪಲ್ ಆಯಿತು, ಇನ್ನು ಆಲೂಗೆಡ್ಡೆ, ಟೊಮೊಟೊ, ಇನ್ನು ತುಂಬ ವಸ್ತುಗಳಿದಾವಲ್ಲ, ಸೊ ಆ ಥರ ನಿರ್ಜೀವ ವಸ್ತು ಏನಿದೆ ಅದರದ್ದು ಫೋಟೋಗಳನ್ನ ತೆಗೆದು ನೀವು ವೀಡಿಯೋಸ್ಗಳನ್ನ ಮಾಡ್ಕೋಬೋದು ತುಂಬ ಈಸಿಯಾಗಿ, ಓಕೆನಾ? ಸೊ ಬನ್ನಿ ಗೈಸ್, ಹೇಳ್ಕೊಡ್ತೀನಿ ಯಾವ ಥರ ಈ ಥರ ವೀಡಿಯೋಸ್ ಮಾಡೋದಂತ. ಆ್ಯಂಡ್ ಪ್ರೂಫ್ನು ತೋರಿಸ್ತೀನಿ. ಈ ಥರ ವೀಡಿಯೋಸ್ಗಳನ್ನ ಮಾಡಿ ತುಂಬ ಮಿಲಿಯನ್ಸಲ್ಲಿ ಸಬ್ಸ್ಕ್ರೈಬರ್ಸ್ನೂ ಇದ್ದಾರೆ. ಆ್ಯಂಡ್ ಹಾಂ ಗೈಸ್, ಈ ಥರ ವೀಡಿಯೋ ಬಂದುಬಿಟ್ಟು ತುಂಬ ಜನ ನೋಡೋಕ್ಕೆ ಇಷ್ಟಪಡ್ತಾರೆ, ಓಕೆನಾ ಗೈಸ್? ಹೇಳಬೇಕಂದ್ರೆ ನಾನು ಕನ್ನಡದಲ್ಲಿ ಈ ಥರ ವೀಡಿಯೋಸ್ ನೋಡೇ ಇಲ್ಲ. ಸೊ ಕನ್ನಡದಲ್ಲಿ ನೀವು ಟ್ರೈನ ಮಾಡಿ, ಓಕೆನಾ ಗೈಸ್? ವ್ಯೂ ಜಾಸ್ತಿ, ನಿಮ್ಮದು ಏನಿದೆ ರೀಚ್ ಜಾಸ್ತಿ ಆಗುತ್ತೆ, ಓಕೆನಾ? ಆ್ಯಂಡ್ ಹಾಂ, 1-2 ವೀಡಿಯೋ ಬಿಟ್ಬಿಡಬೇಡಿ. ಕಂಟಿನ್ಯೂಸ್ ಆಗಿ ರೆಗ್ಯುಲರ್ ಆಗಿ ವರ್ಕ್ನ ಮಾಡಿ, ಆಗಲೇ ಬಂದುಬಿಟ್ಟು ನಿಮಗೆ ರಿಸಲ್ಟ್ ಸಿಗೋದು, ಓಕೆನಾ ಗೈಸ್? ಒಬ್ಬರಿಗೆ ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೆ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ನಾನು ಫಸ್ಟು ನಿಮಗೆ ಪ್ರೂಫ್ನ ತೋರಿಸ್ತೀನಿ. ಈ ಥರ ವೀಡಿಯೋಸ್ ಮಾಡಿ ಸುಮಾರು ಚಾನಲ್ಸ್ ಮಿಲಿಯನ್ಸ್ಗಳಲ್ಲಿ ಸಬ್ಸ್ಕ್ರೈಬರ್ಸು ಗೈನ್ ಮಾಡಿದ್ದಾರೆ. ಆ್ಯಂಡ್ ಈ ಥರ ವೀಡಿಯೋಸ್ ತುಂಬ ಜನ ನೋಡ್ತಾರೆ, ಮಿಲಿಯನ್ಸಲ್ಲೇ ಇದರಲ್ಲಿ ವ್ಯೂಸ್ ಹೋಗ್ಬಿಟ್ಟಿರುತ್ತೆ, ಓಕೆನಾ? ಇಲ್ಲಿ ನೀವು ನೋಡ್ಬೋದು, ಬರೀ 229 ವೀಡಿಯೋಸಲ್ಲಿ ಇವರು 8 ಮಿಲಿಯನ್ ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡಿದ್ದಾರೆ. ಇದಲ್ಲದೆ ಇನ್ನೂ ತುಂಬ ಚಾನೆಲ್ಸ್ ಇದೆ, ಅವರು ಕೂಡ ಮಿಲಿಯನ್ಸಲ್ಲೇ ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡಿದ್ದಾರೆ. ಸೊ ಈ ಕ್ಯಾಟಗರಿಯಲ್ಲಿ ಬಂದುಬಿಟ್ಟು ನಿಮಗೆ ಪಾಪ್ಯುಲರ್ ಚಾನಲ್ ಏನಿದೆ ನಾನು ತೋರಿಸ್ತಾ ಇದ್ದೀನಿ, ಒಂದು ಪ್ಲೇ ಮಾಡಿ ತೋರಿಸ್ತಿದ್ದೀನಿ ನೋಡಿ. ನೀವು ಈ ಥರ ಟೈಪ್ ವೀಡಿಯೋಸ್ ಇವ್ರನ್ನ ಮಾಡ್ತಾರೆ. ಸೊ ನೀವು ನಿಮ್ಮ ಮನೇಲಿ ವಸ್ತು ಏನಿದೆ ಆ ವಸ್ತುನ ಇಟ್ಕೊಂಡು ಬೇಕಿದ್ರೆ ಒಂದು ಜೋಕ್ಸ್ನ ಕ್ರಿಯೇಟ್ ಮಾಡ್ಬೋದು, ಓಕೆನಾ? ಸೊ ಈ ಥರ ಟೈಪ್ ವೀಡಿಯೋಸ್ನ ಮಾಡ್ಬೋದು. ಯಾವ ಥರ ಮಾಡೋದಂತ ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ ನೋಡಿ, ಈ ಥರ. ಆ್ಯಂಡ್ ಇದು ನೋಡಿ ಮಿಲ್ಕ್ದು, ನಿಮಗೆ ನೋಡಿದರೆ ತುಂಬ ನಗು ಬರುತ್ತೆ. ಸೊ ಈ ಥರ ಜೋಕ್ಸ್ ವೀಡಿಯೋಸ್ ಏನಿರುತ್ತೆ ನೀವು ಈಸಿಲಿ ಮಾಡ್ಬೋದು. ತುಂಬ ಅಂದರೆ ತುಂಬ ಈಸಿ ಕ್ರಿಯೇಟ್ ಮಾಡೋದು. ಸೊ ಯಾವ ಥರ ಕ್ರಿಯೇಟ್ ಮಾಡೋದಂತ ಈಸಿ ಸ್ಟೆಪ್ಸಲ್ಲಿ ಹೇಳ್ಕೊಡ್ತೀನಿ. ಸೊ ಫಸ್ಟು ನಮಗೆ ಜೋಕ್ ಬೇಕು. ಸೊ ಜೋಕ್ಗೆ ನಾವು ಗೂಗಲ್ನ ಓಪನ್ ಮಾಡ್ಕೊಳ್ಳೋಣ. ಗೂಗಲಲ್ಲಿ ಟೈಪ್ ಮಾಡಿ ಫಸ್ಟು ಏನಂತ ಜೋಕ್ಸ್ ಇನ್ ಕನ್ನಡ ಅಂತ ಟೈಪ್ ಮಾಡಿ, ನಿಮಗೆ ತುಂಬ ಜೋಕ್ಸ್ ಬಂದುಬಿಟ್ಟು ಸಿಕ್ಬಿಡುತ್ತೆ. ಇಲ್ಲ ಅಂದರೆ ನಿಮಗೆ ಬುಕ್ಸಲ್ಲೆಲ್ಲ ಜೋಕ್ಸ್ ಇರುತ್ತಲ್ಲ, ಅದನ್ನು ಬೇಕಿದ್ರೆ ಯೂಸ್ ಮಾಡ್ಕೋಬೋದು. ಇಲ್ಲ ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬ ಜೋಕ್ಸ್ಗಳೆಲ್ಲ ಸಿಗುತ್ತಲ್ಲ, ಫನ್ನಿ ವೀಡಿಯೋಸಲ್ಲೆಲ್ಲ, ಸೊ ಅದನ್ನು ಬೇಕಿದ್ರೆ ನೀವು ಯೂಸ್ನ ಮಾಡಿಕೊಂಡು ಈಸಿಲಿ ನೀವು ಮಾಡ್ಕೋಬೋದು. ಸೊ ನಾನು ಇಲ್ಲಿ ಯಾವುದಾದ್ರೂ ಒಂದು ಜೋಕ್ನ ತಗೊಂಡು ಸ್ಕ್ರೀನ್ಶಾಟು ಮಾಡ್ಕೋತೀನಿ, ಓಕೆನಾ? ಸೊ ಸೇಮ್ ನಾನು ಯಾವ ಥರ ಪ್ರಾಸೆಸ್ ಹೇಳ್ಕೊಡ್ತೀನಿ, ಈ ಥರ ಪ್ರಾಸೆಸ್ಸಲ್ಲಿ ನೀವು ಚಾನಲ್ನ ಕ್ರಿಯೇಟ್ ಮಾಡಿ. ಆ್ಯಂಡ್ ತುಂಬ ಮಿಲಿಯನ್ಸಲ್ಲಿ ನಿಮಗೆ ವ್ಯೂಸ್ ಬಂದುಬಿಟ್ಟು ಸಿಗುತ್ತೆ. ಆ್ಯಂಡ್ ನಮ್ಮ ಕನ್ನಡದಲ್ಲಿ ಯಾರೂ ಈ ಥರ ವೀಡಿಯೋಸ್ ಮಾಡ್ತಾಯಿಲ್ಲ ಅನಿಸುತ್ತೆ. ಸೊ ನಾನು ನೋಡಿರೋದು ತುಂಬ ಕಮ್ಮಿನೇ, ನಾನು ನೋಡೇ ಇಲ್ಲ ಅನಿಸುತ್ತೆ ಕನ್ನಡದಲ್ಲಿ ಮಾಡಿರೋದು, ಓಕೆನಾ? ಸೊ ಇಲ್ಲೊಂದು ಏನು ಜೋಕಿದೆ ನಾನು ತಗೋತಾ ಇದ್ದೀನಿ. ಸಮಾನತೆ ಎಲ್ಲಿ ಇದೆ? ಬಾರಿನಲ್ಲಿದೆ. ಹೇಗೆ? ಅಲ್ಲಿ ಕುಡಿದ ಮೇಲೆ ಎಲ್ಲರಿಗೂ ಒಂದೇ ಹೆಸರು, ಕುಡುಕ. ಓಕೆ, ನಾನು ಇದು ಜೋಕ್ನ ತಗೋತೀನಿ, ಓಕೆನಾ? ಸೊ ಸಿಂಪಲ್ಲಾಗಿ ಜೋಕ್ ತಗೊಳ್ಳೋದಕ್ಕೆ ನಾವೇನು ಮಾಡೋಣ, ಡೌನ್ಲೋಡ್ ಮಾಡೋದು ಅವಶ್ಯಕತೆ ಬೇಡ ನಿಮಗೆ. ಸಿಂಪಲಿ ನೀವು ಒಂದು ಸ್ಕ್ರೀನ್ಶಾಟ್ ನೋಡಿಕೊಂಡ್ರೆ ಫೋಟೋ ಏನಿದೆ ನಿಮ್ಮ ಗ್ಯಾಲ್ರಿಗೆ ಬಂದುಬಿಡುತ್ತೆ, ಓಕೆನಾ? ಸೊ ಸಿಂಪಲಿ ನೀವೇನು ಮಾಡಿ, ಇದನ್ನು ಫೋಟೋ ಸ್ಕ್ರೀನ್ಶಾಟ್ನ ಹೊಡ್ಕೊಳ್ಳಿ, ಓಕೆನಾ? ಸೊ ಸಿಂಪಲಿ ನಮ್ಮ ಗ್ಯಾಲ್ರಿಯಲ್ಲಿ ಬರುತ್ತೆ. ಈಗ ನಾವು ಮೇನಾಗಿ ಏನು ಮಾಡಬೇಕು, ಎಲ್ಲರ ಫೋನಲ್ಲೂ ಇಮೇಜ್ ಸರ್ಚ್ ಮ್ಯಾನ್ ಆ್ಯಪ್ ಇರುತ್ತಲ್ವ. ಸೊ ಇಲ್ಲ ಅಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ, ಫ್ರೀಯಾಗಿ ಸಿಗುತ್ತೆ ನಿಮಗೆ ಗೂಗಲ್ ಪ್ಲೇ ಸ್ಟೋರಲ್ಲಿ, ಓಕೆನಾ? ಸೊ ಇಮೇಜ್ ಸರ್ಚ್ ಮ್ಯಾನ್ ಆ್ಯಪ್ ಏನಿದೆ ಅದನ್ನು ಓಪನ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಇಲ್ಲಿ ಸರ್ಚ್ ಮಾಡಬೇಕು. ಪೊಟ್ಯಾಟೊ ಪಿಕ್ ಅಂತ ಸರ್ಚ್ ಮಾಡ್ಕೊಳ್ಳಿ. ನಿಮಗೆ ಈ ಥರ ಪೊಟ್ಯಾಟೋಸ್ದು ತುಂಬ ಸಿಗುತ್ತೆ. ಬಟ್ ಇಲ್ಲಿ ಪೊಟ್ಯಾಟೋಸ್ದು ನೀವು ಯಾವ ಥರ ಡೌನ್ಲೋಡ್ ಮಾಡಬೇಕಂದ್ರೆ, ಲೈಕ್ ಬ್ಯಾಕ್ಗ್ರೌಂಡಲ್ಲಿ ಏನೂ ಇರಬಾರ್ದು, ಓಕೆನಾ? ಲೈಕ್ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರಬೇಕು, ಬ್ಲ್ಯಾಕಲ್ಲಿರಬೇಕು, ಓಕೆನಾ? ಬೈ ಚಾನ್ಸ್ ನೀವು ಬ್ಯಾಕ್ಗ್ರೌಂಡು ನಿಮಗೆ ಅದು ಫೋಟೋ ಸಿಗಲಿಲ್ಲ ಅಂದರೆ ಸೇಮ್ ನಾರ್ಮಲ್ ಫೋಟೋನ ಡೌನ್ಲೋಡ್ ಮಾಡ್ಕೊಳ್ಳಿ, ಬ್ಯಾಕ್ಗ್ರೌಂಡ್ ಇರೋದೇ. ಆಮೇಲೆ ಬೇಕಿದ್ದರೆ ನೀವು ಗೂಗಲಲ್ಲಿ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೋಬೋದು, ಓಕೆನಾ? ಓಕೆ ಗೈಸ್, ಈಗ ನಾನು ಪೊಟ್ಯಾಟೋನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಬಾಸ್ಕೆಟ್ದು ಫೋಟೋ ಏನಿದೆ ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾವುದಾದ್ರೂ ಒಂದು ಬಾಸ್ಕೆಟ್ ನಮಗೆ ಬೇಕಿಲ್ಲಿ. ಆ್ಯಂಡ್ ಹಾಂ, ನಿಮಗೆ ಇದು ಡೌನ್ಲೋಡ್ ಮಾಡೋದು ಇಷ್ಟ ಇಲ್ಲ ಅಂದರೆ ನೀವೇನು ಮಾಡಿ, ನಿಮ್ಮ ಮನೆಯಲ್ಲೇ ಇರುತ್ತಲ್ಲ ವಸ್ತುಗಳು, ಆ ವಸ್ತುವಿಂದನೂ ಬೇಕಿದ್ರೆ ನೀವು ಅದರದ್ದು ಫೋಟೋ ತಗೊಂಡು ಬೇಕಿದ್ರೆ ನೀವು ಜೋಕ್ಸ್ಗಳನ್ನ ಮಾಡ್ಬೋದು. ನಿಮ್ಮ ಏನು ಮನೆಯಲ್ಲಿ ಯೂಸ್ ಮಾಡ್ತೀರ ಅದನ್ನು
ಟೇಬಲ್ ಆಯಿತು, ಲೈಕ್ ಫ್ರಿಜ್ ಆಯಿತು, ಇನ್ನೂ ತುಂಬ ಇರುತ್ತಲ್ಲ, ಲೈಕ್ ಚಪ್ಪಲ್ ಆಯಿತು, ಇನ್ನು ಗ್ಲಾಸ್ ಆಯಿತು, ಆ ಥರ. ಓಕೆನಾ ಗೈಸ್, ಸೊ ನಾನು ಟೊಮೊಟೊ ಫೋಟೋ ಏನಿದೆ ಅದನ್ನು ತೊಗೊಂಡಿದ್ದೀನಿ. ಲೈಕ್ ನೀವು ನಿಮ್ಮ ಮನೇಲಿರೋ ವೆಜಿಟೇಬಲ್ ಫೋಟೋಸ್ಗಳನ್ನ ತೆಗೆದು ವೀಡಿಯೋಸ್ನ ಮಾಡ್ಬೋದು. ಯಾವ ಥರ ಮಾಡೋದಂತ ನೋಡ್ಕೊಳ್ಳಿ. ಓಕೆನಾ. ಸೊ ನೋಡಿ, ನಾನೊಂದು ಗ್ಲಾಸ್ನ ತೊಗೊಂಡಿದ್ದೀನಿ. ಗ್ಲಾಸಲ್ಲಿ ಈ ಥರ ಫೋಟೋಸ್ನ ತಗೊಂಡು ನೀವು ಗ್ಲಾಸಲ್ಲೂ ಕೂಡ ನೀವು ವೀಡಿಯೋನ ಮಾಡ್ಕೋಬೋದು ತುಂಬ ಈಸಿಯಾಗಿ. ಓಕೆನಾ. ಒಂದು ಈ ಥರ ಫೋಟೋಸ್ನ ಕ್ಲಿಕ್ ಮಾಡಿಕೊಂಡು ನಾನು ಯಾವ ಥರ ಕ್ಲಿಕ್ ಮಾಡ್ತಾಯಿದ್ದೀನಿ ಆ ಥರ. ಓಕೆನಾ ಗೈಸ್, ಇದಾಯಿತು ನಮ್ಮದು ಫೋಟೋಸ್ ಎಲ್ಲ ಡೌನ್ಲೋಡ್ ಮಾಡೋದು. ಈಗೇನು ಮಾಡಬೇಕು, ಈಗ ನಾವು ಪಿಕ್ಸೆಲ್ ಲ್ಯಾಬ್ ಆ್ಯಪ್ ಏನಿದೆ ಅದನ್ನು ಓಪನ್ ಮಾಡ್ಕೋಬೇಕು. ಅದರಲ್ಲಿ ನಾವು ಫೋಟೋನ ಅಡ್ಜಸ್ಟ್ ಮಾಡ್ಕೋಬೇಕು, ಸೆಟ್ ಮಾಡ್ಕೋಬೇಕು. ಓಕೆನಾ. ಸೊ ಸಿಂಪಲಿ ಪಿಕ್ಸೆಲ್ ಲ್ಯಾಬ್ ಏನಿದೆ ಅದನ್ನು ನ್ಯೂ ಟೆಕ್ಸ್ಟ್ ಡಿಲೀಟ್ ಮಾಡಿ ಅದಾದಮೇಲೆ ಫೋಟೋನ ಆ್ಯಡ್ ಮಾಡ್ಕೊಳ್ಳೋಣ. ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಬಾಸ್ಕೆಟ್ ಫೋಟೋ ಫಸ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಇದು ಫುಲ್ಲು ಏನಿದೆ ಇದು ಅಡ್ಜಸ್ಟ್ನ ಮಾಡ್ಕೊಳ್ಳಿ ಈ ಥರ ಫಿಂಗರಿಂದ. ಅದಾದಮೇಲೆ ಫ್ರಮ್ ಗ್ಯಾಲ್ರಿಗೆ ಹೋಗ್ಬಿಟ್ಟು ಏನು ಪೊಟ್ಯಾಟೊ ಪಿಕ್ಚರ್ ನಾವು ಡೌನ್ಲೋಡ್ ಮಾಡಿದ್ವಿ ಯಾವುದರಿಂದ, ಇಮೇಜ್ ಸರ್ಚ್ ಮಾಡಿಂದ, ಅದನ್ನು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಬಾಸ್ಕೆಟ್ ಒಳಗಡೆ ಇರೋ ಥರ. ಓಕೆನಾ. ಬೈ ಚಾನ್ಸ್ ನಿಮಗೆ ಈ ಥರ ಫೋಟೋಸ್ ಇಷ್ಟ ಇಲ್ಲ ಅಂದರೆ ನೀವು ನಿಮ್ಮ ಮನೆಯಲ್ಲೇ ಬಾಸ್ಕೆಟ್ ಯಾವುದಾದ್ರೂ ಇದ್ದರೆ, ಲೈಕ್ ಎಲ್ಲಾದರೂ ಇಟ್ಟಿದ್ರೆ ಅಲ್ಲಿಂದೇ ಫೋಟೋ ತಗೋಬೋದು. ಓಕೆನಾ. ನಾನು ಹೇಳಿದ್ನಲ್ಲ, ಇದಕ್ಕೆ ಶ್ಯಾಡೋ ಒಂದು ಸ್ವಲ್ಪ ಕೊಡೋಣ, ರಿಯಲಾಗಿ ಸ್ವಲ್ಪ ಕಾಣಿಸ್ಬೇಕಲ್ಲ. ಸೊ ಸ್ವಲ್ಪ ನಾನು ಶ್ಯಾಡೋನ ಕೊಟ್ಟಿದ್ದೀನಿ. ಸ್ಟ್ರೋಕ್ ವಿಡ್ತ್ ಏನಿದೆ ಅದು 1 ಇಟ್ಟಿದ್ದೀನಿ. ಓಕೆನಾ. ಸಿಂಪಲ್ ಇದು ಸೇವ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇವ್ ಮಾಡ್ಕೊಳ್ಳಿ ಅಲ್ಟ್ರಾದಲ್ಲಿ. ಓಕೆನಾ. ಇಲ್ಲಿ ಮೆಮೊರಿ ಆಪ್ಷನ್ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇವ್ನ ಮಾಡ್ಕೋಬೇಕು. ಈ ಪೊಟ್ಯಾಟೊ ಏನಿದೆ ಇದನ್ನು ಡಿಲೀಟ್ ಮಾಡಿಬಿಟ್ಟು ಈಗ ನಾವು ಟೊಮೊಟೊ ಏನು ಡೌನ್ಲೋಡ್ ಮಾಡಿದ್ವಿ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಓಕೆನಾ. ಸೊ ಇದ್ರದ್ದು ಬೇಡ, ಇದು ಬ್ಯಾಕ್ಗ್ರೌಂಡ್ ಇದೆ. ಸೊ ನಾವು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿರೋದು ಫೋಟೋನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇದನ್ನು ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಈ ಬಾಸ್ಕೆಟ್ ಒಳಗಡೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ಒಂದು ಸ್ವಲ್ಪ ರಿಯಲಾಗಿ ಕಾಣೋಕ್ಕೆ ಇದಕ್ಕೆ ಸ್ಟ್ರೋಕ್ನ ಕೊಡೋಣ ನಾವು. ಸಿಂಪಲ್ ಈ ಥರ ಸ್ಟ್ರೋಕ್ ಆಪ್ಷನ್ ಇದೆಯಾ ಅದನ್ನು ಎನೇಬಲ್ ಮಾಡ್ಕೊಳ್ಳಿ. ಆ್ಯಂಡ್ ಬ್ಲ್ಯಾಕ್ ಕಲರಲ್ಲಿ ಕೊಡೋಣ ಸ್ಟ್ರೋಕು. ಈಗ ಒಂದು ಸ್ವಲ್ಪ ರಿಯಲ್ ಆಗಿರೋ ಥರ ಕಾಣಿಸ್ತಿದೆ. ಸಿಂಪಲಿ ಇಲ್ಲಿ ಮೆಮೊರಿ ಆಪ್ಷನ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಿಂಪಲಿ ಫೋಟೋ ಏನಿದೆ ಅದನ್ನು ಡೌನ್ಲೋಡ್ನ ಮಾಡ್ಕೊಳ್ಳಿ. ಓಕೆನಾ ಗೈಸ್. ಸೊ ಡೌನ್ಲೋಡ್ ಆಗಿದೆ ನಮ್ಮದು ಫೋಟೋಸ್ ಕೆಲಸ. ಸೊ ಈಗೇನು ಮಾಡಬೇಕು, ಮೇಯ್ನಾಗಿ ನಾವು ಇದನ್ನು ಎಡಿಟ್ ಮಾಡಬೇಕು. ಸಿಂಪಲ್ಲಿ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಳ್ಳಿ, ರೀಲ್ಸ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಕ್ಯಾಮ್ರಾನ ತೆಗೆದುಬಿಟ್ಟು. ಓಕೆನಾ. ರೀಲ್ಸ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಟೈಪ್ ಮಾಡಬೇಕು ಫಿಲ್ಟರ್ ಆಪ್ಷನಲ್ಲಿ ನೀವು ಫೇಸ್ ಬಿಲ್ಡರ್ ಅಂತ. ಓಕೆನಾ. ಫೇಸ್ ಬಿಲ್ಡರ್ ಅಂತ ಸರ್ಚ್ ಮಾಡಿದರೆ ನೋಡಿ ನಿಮ್ಗೆ ಈ ಥರ ಒಂದು ಆಪ್ಷನ್ ಸಿಕ್ಬಿಡುತ್ತೆ. ಸಿಕ್ಕಾದ್ಮೇಲೆ ಇಲ್ಲಿ ನಿಮಗೆ ಆಪ್ಷನ್ ಕಾಣಿಸ್ತಿದೆಯಲ್ಲ ಆ್ಯಡ್ ಮೀಡಿಯಾ ಆಪ್ಷನು. ಸೊ ಸಿಂಪಲಿ ನೀವು ಆ್ಯಡ್ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಆ್ಯಡ್ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಗ್ಯಾಲರಿ ಆಪ್ಷನ್ ಕಾಣಿಸ್ತಿದೆಯಲ್ಲ ಪಕ್ಕದಲ್ಲಿ, ಗ್ಯಾಲರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನಾವು ಇಲ್ಲಿ ಏನು ಫೋಟೋನ ಡೌನ್ಲೋಡ್ ಮಾಡಿದ್ವಿ ಲೈಕ್ ಪೊಟ್ಯಾಟೋದು, ಸೊ ಈ ಥರ ಹ್ಯಾಡ್ನ ಮಾಡ್ಕೊಳ್ಳಿ. ಸೊ ಇದನ್ನು ಸ್ವಲ್ಪ ನಾವು ಅಡ್ಜಸ್ಟ್ನ ಮಾಡ್ಕೊಳ್ಳೋಣ. ಇದು ಫಿಂಗರಲ್ಲಿ ಈ ಥರ ಚಿಕ್ಕದು ಮಾಡಿ, ಫಿಂಗರಲ್ಲಿ ಈ ಥರ ಎಳ್ಕೊಂಡು ಸಣ್ಣದು ಮಾಡಿಕೊಂಡು ಇದು ಪೊಟ್ಯಾಟೋದಲ್ಲಿ ಅಡ್ಜಸ್ಟ್ನ ಮಾಡ್ಕೊಳ್ಳಿ. ಓಕೆನಾ. ಈ ಥರ ಅದಾದಮೇಲೆ ಈಗ ನಾವು ನಮ್ಮ ಡೈಲಾಗ್ನ ಓದ್ಕೋಬೇಕು ಒಂದು ಸಲ. ಓಕೆನಾ. ಸೊ ಸಿಂಪಲಿ ನಾವು ಒಂದು ಸಲ ನಮ್ಮ ಡೈಲಾಗ್ ಏನಿದೆ ಓದ್ಕೊಂಡು ಇಲ್ಲಿ ಮಧ್ಯದಲ್ಲಿ ನಿಮಗೆ ಕಾಣಿಸ್ತಿದ್ದಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಏನು ಡೈಲಾಗ್ ಇದೆ ಅದನ್ನು ಓದಬೇಕು. ಓಕೆನಾ. ಸಿಂಪಲಿ ನಾನಿಲ್ಲಿ ಏನು ಡೈಲಾಗ್ ಇದೆ ಅದನ್ನು ಟೈಪ್ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಮದು ಒಂದು ಕ್ಯಾರೆಕ್ಟರ್ ಏನಿರುತ್ತೆ ಅದು ಒಂದೇ ಸಲ ನೀವು ನಿಮ್ಮದು ಡೈಲಾಗ್ ಏನಿದೆ ಹೇಳಿ ಮುಗಿಸ್ಕೊಬಿಡಿ. ಓಕೆನಾ. ಸೊ ಈ ಥರ ನಾನು ಹೇಳ್ತಾ ಇರೋದಷ್ಟೇ. ಶೂಟ್ ಮಾಡಬೇಕಿದ್ರೆ ನಿಮ್ಮ ಡೈಲಾಗ್ ಏನಿರುತ್ತೆ ಅದನ್ನು ಹೇಳಬೇಕು. ಓಕೆನಾ. ಇದಾಯಿತು ನಮ್ಮದು ಡೈಲಾಗ್ ಹೇಳೋ ಕೆಲಸ. ಓಕೆನಾ. ನಾನು ಹೇಳ್ಕೊತಾ ಇದ್ದೀನಿ, ರೆಕಾರ್ಡ್ನ ಮಾಡ್ಕೋತಾ ಇದ್ದೀನಿ. ಓಕೆನಾ. ಸೊ ಇದಾಯಿತು ನಮ್ಮದು 2ನೇ ರೆಕಾರ್ಡಿಂಗ್. ಇದಾದಮೇಲೆ ಈಗ ನಮ್ಮದು ಆಯಿತು. ಓಕೆನಾ. ಇದರದ್ದು ಪೊಟ್ಯಾಟೋದು ರೆಕಾರ್ಡಿಂಗ್ ಏನಿದೆ ಇದು ಆಗಿದೆ. ಸಿಂಪಲಿ ಈಗ ನಾವು ಇದನ್ನು ನೆಕ್ಸ್ಟ್ ಮಾಡಿಬಿಟ್ಟು ಸೇವ್ ಟು ಕ್ಯಾಮ್ರಾ ರೋಲ್ ಇದೆಯಲ್ಲ ಅದನ್ನು ಸೇವ್ ಮಾಡ್ಕೊಳ್ಳೋಣ. ಅದಾದಮೇಲೆ ಇಲ್ಲಿ ಬ್ಯಾಕ್ ಮಾಡಿಬಿಟ್ಟು ಮತ್ತೆ ನಾವು ಟೊಮೊಟೊ ಪಿಕ್ಚರ್ ಏನಿದೆ ಅದನ್ನು ಆ್ಯಡ್ ಮಾಡ್ಕೋಬೇಕು. ಇದನ್ನು ಡಿಸ್ಕಾರ್ಡ್ ಮಾಡಿಬಿಡೋಣ. ಓಕೆನಾ. ಅದಾದಮೇಲೆ ಇಲ್ಲಿ ಸ್ಟಾರ್ಟ್ ಓವರ್ ಮೇಲೆ ಕ್ಲಿಕ್ ಮಾಡೋಣ. ಸ್ಟಾರ್ಟ್ ಓವರ್ ಮೇಲೆ ಕ್ಲಿಕ್ ಮಾಡಿದರೆ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಫ್ರಮ್ ಗ್ಯಾಲ್ರಿಗೆ ಹೋಗ್ಬಿಟ್ಟು ಪೊಟ್ಯಾಟೊ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಪೊಟ್ಯಾಟೊ ಇಮೇಜನ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಟೊಮೊಟೊ ಮೇಲೆ ನಿಮ್ಮ ಫೇಸ್ ಏನಿದೆ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ಸಲ ನಿಮ್ಮದು ಏನು ಡೈಲಾಗ್ ಇದೆ ಅದನ್ನು ಓದ್ಕೊಳ್ಳಿ. ಓಕೆನಾ. ಓದ್ಕೊಂಡಾದ್ಮೇಲೆ ಅದು ಟೊಮೊಟೊ ಮೇಲೆ ಹೇಳಿ. ಆ್ಯಂಡ್ ಇಲ್ಲಿ ಸಮಾನತೆ ಎಲ್ಲಿ ಇದೆ ಅಂತ ಕ್ಯಾರೆಕ್ಟರ್ ಹೇಳ್ತಾ ಇದೆಯಲ್ಲ ಅವನು ಬಾರಿನಲ್ಲಿದೆ ಅಂತ ಹೇಳ್ತಾನೆ. ಸೊ ಹೇಗೆ ಅಂತ ಇದೆಯಲ್ಲ, ಸೊ ಅದೆರಡು ಕ್ಯಾರೆಕ್ಟರು ಒಂದೇ ಸಲ ಶೂಟ್ ಮಾಡ್ಕೊಳ್ಳಿ. ಓಕೆನಾ. ಪೊಟ್ಯಾಟೊ ಮೇಲೆ ಇಟ್ಕೊಂಡು. ಓಕೆ. ಸಪ್ರೇಟಾಗಿ ಶೂಟ್ ಮಾಡೋಕ್ಕೆ ಹೋಗ್ಬಿಡಿ. ಒಂದೇ ಸಲ ಡೈಲಾಗ್ಸ್ಗಳನ್ನ ಶೂಟ್ ಮಾಡ್ಕೊಳ್ಳಿ. ಆಮೇಲೆ ನಾವು ಎಡಿಟಲ್ಲಿ ಜೋಡಿಸ್ಕೋಬೋದು. ಓಕೆನಾ. ಈ ಡೈಲಾಗ್ ಏನಿದೆ ಇದನ್ನು ನಾನು ಇನ್ನೊಂದು ಸಲ ಅದು ಫೋಟೋ ಹೋಗಿದೆ, ಇನ್ನೊಂದು ಸಲ ನಾನು ಆ್ಯಡ್ನ ಮಾಡ್ಕೋತೀನಿ. ಓಕೆನಾ. ಈಗ ನಮ್ಮ ಡೈಲಾಗ್ ಏನಿದೆ ಅದನ್ನು ಹೇಳ್ಕೊತೀನಿ ಇಲ್ಲಿ ಮಧ್ಯದಲ್ಲಿ ಪ್ರೆಸ್ ಮಾಡಿಕೊಂಡು ಇಟ್ಕೊಂಡು. ಓಕೆನಾ.
ಇನ್ನೊಂದು ಡೈಲಾಗ್ನೂ ಕೂಡ ನಾನು ಈ ಥರ ಮಾಡ್ಕೋತೀನಿ, ಹಿಂಗೆ ಹೇಳ್ಕೊತೀನಿ ಡೈಲಾಗ್ ಏನಿದೆ. ಓಕೆ ನಮ್ಮದು 2 ಡೈಲಾಗ್ ಏನಿದೆ ಅದು ಶೂಟ್ ಆಗಿದೆ. ಸಿಂಪಲ್ಲಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದನ್ನು ಸೇವ್ನ ಮಾಡ್ಕೊಳ್ಳೋಣ. ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇವ್ನ ಮಾಡ್ಕೊಳ್ಳೋಣ. ಓಕೆನಾ. ಸೊ ಈಗ ನಾನು ನಿಮಗೆ ಎಡಿಟಲ್ಲಿ ತೋರಿಸ್ತೀನಿ ಯಾವ ಥರ ಎಡಿಟ್ ಮಾಡೋದು ಈಸಿಯಾಗಿ. ಓಕೆನಾ, ತುಂಬ ಈಸಿ ಇದನ್ನು ಎಡಿಟ್ ಮಾಡೋದು. ಸೊ ಸಿಂಪಲಿ ಇದನ್ನು ಡೌನ್ಲೋಡ್ನ ಮಾಡ್ಕೊಳ್ಳೋಣ. ಓಕೆ, ಇದು ಬ್ಯಾಕ್ ಬಂದುಬಿಟ್ಟು ಡೌನ್ಲೋಡ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸೇವ್ ಟು ಕ್ಯಾಮ್ರಾ ರೋಲ್. ಓಕೆನಾ. ಸೊ ಇದಾಯಿತು ನಮ್ಮದು ಡೌನ್ಲೋಡ್ ಯಾವ ಥರ ಮಾಡೋದು ಆ್ಯಂಡ್ ಕ್ಯಾರೆಕ್ಟರ್ನ ಯಾವ ಥರ ಶೂಟ್ ಮಾಡೋದು ಅಂತೆಲ್ಲ ನೋಡ್ಕೊಂಡ್ರಲ್ಲ. ಸೇಮ್ ಬರೀ ಡೈಲಾಗ್ ಕೇಳೋದು ಅಷ್ಟೇ ನೀವು ಓದ್ಕೊಂಡು ಒಂದು ಸಲ. ಓಕೆನಾ ಗೈಸ್. ಸೊ ಈಗ ನಾವು ಏನು VN ಅಪ್ಲಿಕೇಶನ್ ಇದೆ ಅದರಲ್ಲಿ ನಾನು ಎಡಿಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ ಒಂದು ಸಲ. ಓಕೆನಾ. VN ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ನೀವು ಯಾವುದೇ ಎಡಿಟ್ ಅಪ್ಲಿಕೇಶನ್ ತೊಗೋಬೋದು, ಈಸಿನೇ, ಸೇಮ್ ಪ್ರಾಸೆಸ್ಸೇ ವರ್ಕ್ ಆಗೋದು. ಓಕೆನಾ. ಸೊ ಸಿಂಪಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಈಗ ನಾವೇನು ವಿಡಿಯೋ ಡೌನ್ಲೋಡ್ ಮಾಡಿದ್ವಿ ಇನ್ಸ್ಟಾಗ್ರಾಮಿಂದ ಅದನ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ಓಕೆನಾ. ಫಸ್ಟು ಪೊಟ್ಯಾಟೊ ಮತ್ತು ಟೊಮೆಟೊ. ಓಕೆನಾ. ಸೊ ಇದನ್ನು ನಾನು ಆ್ಯಡ್ ಮಾಡ್ಕೊಂಡು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಈಗ ನಮ್ದು ಇಲ್ಲಿ ವೇಸ್ಟ್ ಪಾರ್ಟ್ ಏನಿದೆ ಅದನ್ನು ಡಿಲೀಟ್ ಮಾಡ್ಕೋಬೇಕು. ಓಕೆನಾ. ವಾಟರ್ ಮಾರ್ಕ್ ಡಿಲೀಟ್ ಮಾಡಿದ್ದೀನಿ. ನಮ್ಮದು ಇಲ್ಲಿಂದ ವಿಡಿಯೋ ಸ್ಟಾರ್ಟ್ ಆಗ್ತಿದೆ. ಇಲ್ಲಿಂದ ಒಂದು ನಿಮಿಷ. ಓಕೆ, ಇದು ವೇಸ್ಟ್ ಪಾರ್ಟು. ಇದನ್ನು ಸ್ಪ್ಲಿಟ್ ಮಾಡಿಕೊಂಡು ಡಿಲೀಟ್ನ ಮಾಡ್ಕೊಳ್ಳೋಣ. ಓಕೆ, ಇಲ್ಲಿವರೆಗೂ ನಮ್ಮದು ಫಸ್ಟ್ನೇ ಡೈಲಾಗ್. ಸೊ ಇದನ್ನು ಇಲ್ಲಿವರೆಗೂ ಸ್ಪ್ಲಿಟ್ ಮಾಡ್ಕೊಳ್ಳೋಣ. ಈಗ ನಾವು ಟೊಮ್ಯಾಟೊ ಏನಿದೆ ಅದನ್ನು ಈ ಕಡೆ ತಗೊಬಂದು ಆ್ಯಡ್ ಮಾಡಬೇಕು. ಸೊ ಟೊಮ್ಯಾಟೊ ಎಲ್ಲಿ ಹೇಳ್ತಾ ಇದೆ, ಇಲ್ಲಿವರೆಗೂ ನಮಗೆ ಬಾರಿನಲ್ಲಿದೆ ಅಂತ ಹೇಳ್ತಿದೆಯಲ್ಲ. ಸೊ ಇದನ್ನು ಇಟ್ಕೊಂಡು ಫಸ್ಟು ಸ್ಪ್ಲಿಟ್ ಮಾಡ್ಕೊಳ್ಳೋಣ. ಓಕೆನಾ. ಸ್ಪ್ಲಿಟ್ ಮಾಡ್ಕೊಳ್ಳಿ. ಈ ಟೊಮ್ಯಾಟೊ ಇಲ್ಲಿ ನಾವು ಅಡ್ಜಸ್ಟ್ ಮಾಡಬೇಕು. ಟೊಮ್ಯಾಟೊ ಮೇಲೆ ಕ್ಲಿಕ್ ಮಾಡಿ ಈ ಥರ ಇಲ್ಲಿ ಅಡ್ಜಸ್ಟ್ನ ಮಾಡ್ಕೊಳ್ಳಿ. ಆ ಕಡೆ ಶಿಫ್ಟ್ ಮಾಡ್ಕೊಬಿಡಿ. ಓಕೆನಾ. ಸೊ ಈಗ ಕೇಳಿ, ಎಲ್ಲಿದೆ, ಬಾರಿನಲ್ಲಿದೆ, ಇಲ್ಲಿವರೆಗೂ ವೇಸ್ಟ್ ಪಾರ್ಟು ನಮ್ಮದು ಡಿಲೀಟ್ನ ಮಾಡ್ಕೊಳ್ಳೋಣ. ಓಕೆನಾ. ಓಕೆ, ಬಾರಿನಲ್ಲಿದೆ, ಹೇಗೆ, ಅಲ್ಲಿ ಇಲ್ಲಿಂದ ವೇಸ್ಟ್ ಪಾರ್ಟ್ ಇದನ್ನು ಕೂಡ ಸ್ಪ್ಲಿಟ್ ಮಾಡ್ಕೊಳ್ಳೋಣ. ಒಂದು ನಿಮಿಷ. ಸ್ಪ್ಲಿಟ್ ಆಗ್ತಿಲ್ಲ, ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ ಅನಿಸುತ್ತೆ. ಓಕೆ, ಇದು ಅಲ್ಲಿ ಕುಡಿದ ಮೇಲೆ ಎಲ್ಲರಿಗೂ ಒಂದೇ ಹೆಸರು, ಕುಡುಕ. ಓಕೆ, ನಮ್ದು ಏನು ಸ್ಪ್ಲಿಟ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಫುಲ್ ಸರಿಯಾಗಿದೆ ನಮ್ದು ಏನಿದೆ ವಿಡಿಯೋ. ಕುಡಿದ ಮೇಲೆ ಎಲ್ಲರಿಗೂ ಒಂದೇ ಹೆಸರು, ಕುಡುಕ. ಸೊ ನೋಡಿದ್ರಲ್ಲ ಗೈಸ್ ಎಷ್ಟು ಚೆನ್ನಾಗಿ ಬಂತಂತ. ಇಲ್ಲಿ ಬೇಕಿದ್ರೆ ನೀವು ಮ್ಯೂಸಿಕ್ ಏನಿದೆ ಫನ್ನಿ ಮ್ಯೂಸಿಕ್ ಬೇಕಿದ್ರೆ ಹ್ಯಾಡ್ನ ಮಾಡ್ಕೋಬೋದು. ಓಕೆನಾ ಗೈಸ್. ಇಷ್ಟೇ ನೀವು ಶಾರ್ಟ್ ವೀಡಿಯೋಗೆ ನೀವು ಡೈಲಿ ಎಷ್ಟು ಶಾರ್ಟ್ಸ್ ಬೇಕಿದ್ರೂ ಮಾಡ್ಕೋಬೋದು. 10 ಶಾರ್ಟ್ಸ್ ಬೇಕಿದ್ರೂ ನೀವು ಮಾಡ್ಕೋಬೋದು. ಅಷ್ಟು ಈಸಿ ಇದೆ ಇದು, ತುಂಬ ಈಸಿ ಇದೆ. ಓಕೆನಾ. ಸೊ ಯಾರೆಲ್ಲರಿಗೂ ಗೊತ್ತಿಲ್ಲ, ಸೊ ಗೊತ್ತಾಯ್ತಲ್ಲ ಯಾವ ಥರ ಇದು ಮಾಡೋದು, ಎಡಿಟ್ ಮಾಡೋದು ಅಂತ ಎಲ್ಲ. ಓಕೆನಾ. ಸೊ ಸಿಂಪಲಿ ಇಲ್ಲಿ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಗೆ ಯಾವುದಾದ್ರೂ ಫನ್ನಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕೋದಾದರೆ ಲೈಬ್ರರಿಲಿ ಹೋಗ್ಬಿಟ್ಟು ನೀವು ಹಾಕ್ಬೋದು. ಬೈ ಚಾನ್ಸ್ ಫನ್ನಿ ಮ್ಯೂಸಿಕ್ ಇಲ್ಲ ಅಂದರೆ ನಾನು ನಿಮಗೆ ಕೊಡ್ತೀನಿ, ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬೋದು. ಟೆಲಿಗ್ರಾಮ್ ಚಾನಲ್ ಯಾರೆಲ್ಲ ಜಾಯ್ನ್ ಆಗಿಲ್ಲ ಅಲ್ಲಿ ಹೋಗಿ ಚೆಕ್ ಮಾಡಿ, ನಾನು ತುಂಬ ಫನ್ನಿ ಮ್ಯೂಸಿಕ್ ಏನಿದೆ ಅದು ಕೊಟ್ಟಿದ್ದೀನಿ. ಓಕೆನಾ. ನೀವು ಅಲ್ಲಿಂದ ಡೌನ್ಲೋಡ್ನ ಮಾಡ್ಕೋಬೋದು. ಓಕೆನಾ ಗೈಸ್. ನಿಮಗೆ ವಾಯ್ಸ್ ಏನಾದರೂ ಚೇಂಜ್ ಮಾಡೋದಾದರೂ ಚೇಂಜ್ ಮಾಡ್ಕೋಬೋದು. ಓಕೆನಾ ಗೈಸ್. ಸೊ ಅರ್ಥ ಆಯ್ತಲ್ಲ ಯಾವ ಥರ ಮಾಡೋದಂತ.